ಬಂಗಾರದಂತ ನಿನ್ನ ಸಂಸಾರವನ್ನೇ ಹಾಳು ಮಾಡಿದ ನರಕ. ಇದು ಸ್ವರ್ಗ ಅಲ್ಲವೋ? ಸ್ವರ್ಗ ಅಲ್ಲ ಅಮ್ಮ. ನೋಡಮ್ಮ, ನೀನ್ ನನ್ನ ಮಗನಿಗೆ ಬುದ್ಧಿ ಹೇಳಿದ್ದೆ, ಅವನು ಖಂಡಿತ ಕೇಳ್ತಾನೆ. ದಯವಿಟ್ಟು ಹೇಗಾದ್ರೂ ಅವನಿಗೆ ಬುದ್ಧಿ ಹೇಳಿ ನನ್ನ ಜೊತೆ ಕಳಿಸ್ಕೊಡು ತಾಯಿ. ನಿನ್ನ ಮಗನಿಗೆ ತಿಳಿಸಿ ಹೇಳಿ ಕಳಿಸೋದಕ್ಕೆ ನಿನ್ನ ಮಗ ಏನೋ ಚಿಕ್ಕ ಕೂಸಲ್ಲ, ಅವನ್ ಬಂದ್ರೆ ಕರ್ಕೊಂಡು ಹೋಗು. ಮಾತನಾಡಬೇಡಮ್ಮ, ಮಾತನಾಡಬೇಡ. ಅವನಿಗೋಸ್ಕರ ಮನೆಯಲ್ಲಿ ಒಂದು ಜೀವ ಕಾಯ್ತಾ ಇದೆ, ಕಾಯ್ತಾ ಇದೆ. ದಯವಿಟ್ಟು ನನ್ನ ಮಗನಿಗೆ ಮುಂದೆ ಹೇಳಿ ಕಲಿಸ್ಕೊಡಮ್ಮ. ನಿನ್ನ ಕೈ ಮುಗಿದು ನನ್ನ ಸೆರೆಗಟ್ಟಿ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಪ್ಪ. ಭಿಕ್ಷೆ ಅಂತ ನನ್ನ ಮಗನ ನನ್ನ ಉಡಿಯಲ್ಲಿ ಹಾಕುತ್ತಾರೆ. ಭಿಕ್ಷೆ ಹಾಕೋದಕ್ಕೆ ನಾನು ಯಾರು? ನೋಡು, ಇಲ್ಲಿ ಬರೋರಿಗೆ ಯಾಕೆ ಬಂದ್ರಿ ಅಂತ ನಾನು ಕೇಳೋದಿಲ್ಲ, ಹೋಗೋರಿಗೆ ಯಾಕೆ ಹೋದ್ರಿ ಅಂತ ನಾನು ಕೇಳೋದಿಲ್ಲ. ಅವ್ರು ಇಷ್ಟ ಇದ್ರೆ ಇರ್ತಾರೆ, ಸಾಕಾದ್ರೆ ಹೋಗ್ತಾರೆ. ನಿನ್ನ ಮಗ ನಿನ್ ಜೊತೆ ಮಾತ್ರ ಕರ್ಕೊಂಡು ಹೋಗು ಅಂತ ಹೇಳಿಲ್ವ? ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹೋದ್ರೆ ಇನ್ಯಾರ ತಾಯಿ ಅರ್ಥ ಮಾಡ್ಕೊಳ್ತಾರೆ? ಇನ್ಯಾರು ಅರ್ಥ ಮಾಡ್ಕೊಳ್ತಾರೆ? ಮಗನೆಂಬ ಮಮಕಾರದಲ್ಲಿ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ರೆ ಈ ನಿನ್ನ ತಾಯಿಯ ಬಾಳು ನಾಯಿಗಿಂತ ಕಡೆಯಾಗಿ ಹೋಯಿತಲ್ಲೋ, ನಾಯಿಗಿಂತ ಕಡೆಯಾಗಿ ಹೋಯಿತು. ನಿನ್ನ ಹೆತ್ತ ತಪ್ಪಿಗೆ ನೀ ಕೊಟ್ಟ ಪ್ರತಿಫಲ ಇದೆ. ಕರುಣ ಸಂಬಂಧದ ಸುಳ್ಳಿಯನ್ನೇ ಬಿಚ್ಚುವೆಲ್ಲ. ಆ ನಿಮ್ಮ ಹೆತ್ತ ಕರುಣನ ಮಹತ್ವ ತಿಳಿಯಬೇಕಾದರೆ ಈ ನನ್ನ ಶರೀರದಲ್ಲಿ ನಿನ್ನ ನನ್ನ ವಸ್ತು ಯಾವುದು? ಜೀವವೋ ದೇಹವೋ, ಆತ್ಮವೋ ಇಲ್ಲ ಮನಸ್ಸು? ಈ ದೇಹ, ಈ ಜೀವ, ಈ ಆತ್ಮ, ಈ ಮಾಂಸದ ಬುದ್ಧಿಯಿಂದೇ ಪ್ರಪಂಚಕ್ಕೆ ನಾ ಕೊಟ್ಟ ಕಾಣಿಕೆ. ನಿನಗೆ ಜನ್ಮ ಕೊಟ್ಟ ತಾಯಿ. ನೀನ್ ನನ್ನ ಮಗನಿಗೆ ಬುದ್ಧಿ ಹೇಳಿದ್ದೆ, ಅವನು ಖಂಡಿತ ಕೇಳ್ತಾನೆ. ದಯವಿಟ್ಟು ಹೇಗಾದ್ರೂ ಅವನಿಗೆ ಬುದ್ಧಿ ಹೇಳಿ ನನ್ನ ಜೊತೆ ಕಳಿಸ್ಕೊಡು ತಾಯಿ. ನಿನ್ನ ಮಗನಿಗೆ ತಿಳಿಸಿ ಹೇಳಿ ಕಳಿಸೋದಕ್ಕೆ ನಿನ್ನ ಮಗ ಏನೋ ಚಿಕ್ಕ ಕೂಸಲ್ಲ, ಅವನ್ ಬಂದ್ರೆ ಕರ್ಕೊಂಡು ಹೋಗು. ಮಾತನಾಡಬೇಡಮ್ಮ, ಮಾತನಾಡಬೇಡ. ಅವನಿಗೋಸ್ಕರ ಮನೆಯಲ್ಲಿ ಒಂದು ಜೀವ ಕಾಯ್ತಾ ಇದೆ, ಕಾಯ್ತಾ ಇದೆ. ದಯವಿಟ್ಟು ನನ್ನ ಮಗನಿಗೆ ಮುಂದೆ ಹೇಳಿ ಕಲಿಸ್ಕೊಡಮ್ಮ. ನಿನ್ನ ಕೈ ಮುಗಿದು ನನ್ನ ಸೆರೆಗಟ್ಟಿ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಪ್ಪ. ಭಿಕ್ಷೆ ಅಂತ ನನ್ನ ಮಗನ ನನ್ನ ಉಡಿಯಲ್ಲಿ ಹಾಕುತ್ತಾರೆ. ಭಿಕ್ಷೆ ಹಾಕೋದಕ್ಕೆ ನಾನು ಯಾರು? ನೋಡು, ಇಲ್ಲಿ ಬರೋರಿಗೆ ಯಾಕೆ ಬಂದ್ರಿ ಅಂತ ನಾನು ಕೇಳೋದಿಲ್ಲ, ಹೋಗೋರಿಗೆ ಯಾಕೆ ಹೋದ್ರಿ ಅಂತ ನಾನು ಕೇಳೋದಿಲ್ಲ. ಅವ್ರು ಇಷ್ಟ ಇದ್ರೆ ಇರ್ತಾರೆ, ಸಾಕಾದ್ರೆ ಹೋಗ್ತಾರೆ. ನಿನ್ನ ಮಗ ನಿನ್ ಜೊತೆ ಮಾತ್ರ ಕರ್ಕೊಂಡು ಹೋಗು ಅಂತ ಹೇಳಿಲ್ವ? ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹೋದ್ರೆ ಇನ್ಯಾರ ತಾಯಿ ಅರ್ಥ ಮಾಡ್ಕೊಳ್ತಾರೆ? ಇನ್ಯಾರು ಅರ್ಥ ಮಾಡ್ಕೊಳ್ತಾರೆ? ಮಗನೆಂಬ ಮಮಕಾರದಲ್ಲಿ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ರೆ ಈ ನಿನ್ನ ತಾಯಿಯ ಬಾಳು ನಾಯಿಗಿಂತ ಕಡೆಯಾಗಿ ಹೋಯಿತಲ್ಲೋ, ನಾಯಿಗಿಂತ ಕಡೆಯಾಗಿ ಹೋಯಿತು. ನಿನ್ನ ಹೆತ್ತ ತಪ್ಪಿಗೆ ನೀ ಕೊಟ್ಟ ಪ್ರತಿಫಲ ಇದೆ. ಕರುಣ ಸಂಬಂಧದ ಸುಳ್ಳಿಯನ್ನೇ ಬಿಚ್ಚುವೆಲ್ಲ. ಆ ನಿಮ್ಮ ಹೆತ್ತ ಕರುಣನ ಮಹತ್ವ ತಿಳಿಯಬೇಕಾದರೆ ಈ ನನ್ನ